ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಳ್ಳಾರಿಯಲ್ಲಿ ತೀವ್ರಗೊಂಡ ಆಟೋ ಎಲ್ಪಿಜಿ ಅಭಾವ. ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಂತ ಆಟೋಗಳು ಮೋಕಾ ರಸ್ತೆಯಲ್ಲಿರುವಂತಹ ಬಂಕ್ ಮುಂದೆ ಫುಲ್ ಕ್ಯೂ ನಿಂತಿದ್ದಾರೆ. ಪ್ರತಿ ಆಟೋಗೆ 600 ರೂಪಾಯಿಗೆ ಮಾತ್ರ ಗ್ಯಾಸ್ ಫಿಲ್ಲಿಂಗ್ ಮಾಡಲಾಗ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ನೋಡಿ, ನಿನ್ನೆ 105 ರೂಪಾಯಿ ಇದ್ದಂತ ಲೀಟರ್ ಎಲ್ಪಿಜಿ ರೇಟ್ ಇವತ್ತು 95.55 ಪೈಸೆ ಆಗಿದೆ. ಕಡಿಮೆ ಬೆಲೆಗೆ ಎಲ್ಪಿಜಿ ಮಾರಾಟ ಮಾಡ್ತಿರುವಂತಹ ಬಂಕ್ ಸಿಬ್ಬಂದಿ ಈಗ ಸದ್ಯಕ್ಕೆ ಎಲ್ಪಿಜಿ ಸಿಗ್ತಾ ಇದೆ. ಆದ್ರೆ ಕ್ಯೂನಲ್ಲಿ ಆಟೋಗಳು ನಿಂತಿದಾವಲ್ಲ, 500 ರೂಪಾಯಿಗೆ ಮಾತ್ರ ಹಾಕ್ತೀವಿ, 200 ರೂಪಾಯಿಗೆ ಮಾತ್ರ ಹಾಕ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಎಷ್ಟು ಜನ ಆಟೋದವ್ರು ಬರ್ತಾರೆ, ಅವರೆಲ್ಲರಿಗೂ ಕೂಡ ಫಿಲ್ ಮಾಡಿ ಕಳಿಸ್ಬೇಕು ಅಂದ್ರೆ ಸಮಯ ಕೂಡ ಹಿಡಿಯುತ್ತೆ. ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಭಾರತಕ್ಕೆ ಹಲವು ಸಂಕಷ್ಟಗಳನ್ನು ತಂದೊಡ್ಡಿದೆ. ಅದರಲ್ಲೂ ಭಾರತದಲ್ಲಿ LPG ಅಭಾವ ಬಹಳಷ್ಟು ಉಂಟಾಗಿದೆ. ಪ್ರಮುಖವಾಗಿ ಬಳ್ಳಾರಿಯಲ್ಲೂ ಕೂಡ ಕಳೆದ ಕೆಲವು ದಿನಗಳಿಂದ LPG ಅಭಾವ ಉಂಟಾಗಿದ್ದು, ಕಳೆದ 7 ಬಂಕ್ ಬಳ್ಳಾರಿಯಲ್ಲಿ 7 ಬಂಕ್ಗಳು ಕೂಡ ಸಂಪೂರ್ಣವಾಗಿ ಬಂದಾಗಿತ್ತು. ಇದೀಗ ನೋಡ್ಬೋದು ನೀವು, ಬಹಳ ದೊಡ್ಡ ಕ್ಯೂ. ಇದು ಮೋಕಾ ರೋಡ್ ನಲ್ಲಿ ಇರ್ತಕ್ಕಂಥ ಒಂದು LPG ಆಟೋ ಗ್ಯಾಸ್ ಬಂಕ್ ಇದು. ಸೊ ಇದೀಗ ಇವತ್ತು ಬೆಳಿಗ್ಗೆ ಒಂದು ಸ್ಟಾಕ್ ಬಂದಿರೋದ್ರಿಂದ ಇಲ್ಲಿನ ಕ್ಯೂ ದೃಷ್ಟಿಗಳನ್ನು ನೋಡ್ತಾ ಇದ್ದೀರಾ. ಅಂದ್ರೆ ಕಳೆದ 4-5 ದಿನಗಳಿಂದ ಸ್ಟಾಕ್ ಇಲ್ಲದೆ ಆಟೋ LPG ಆಟೋ ಚಾಲಕರು ಏನಿದ್ರು ಅವ್ರು ಪರದಾಡುವಂತ ಸ್ಥಿತಿ ಬಂದಿತ್ತು. ದಿನನಿತ್ಯ ಅವರ ಜೀವನ ನಿರ್ವಹಣೆ ಕೂಡ ಬಹಳ ಕಷ್ಟ ಆಗಿತ್ತು. ಸೊ ಇದರಿಂದ ಇವತ್ತು ಸ್ಟಾಕ್ ಬಂದಿರೋದ್ರಿಂದ ಬಹಳ ದೊಡ್ಡ ಕ್ಯೂ, ಇಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಮಾತ್ರ ಇಲ್ಲಿ ನಿಂತಿದ್ದಾರೆ. ಇಲ್ಲಿ ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಜೊತೆ ಇಲ್ಲಿನ ಬಂಕ್ ಮ್ಯಾನೇಜರ್ ಒಬ್ರು ಇದ್ದಾರೆ. ಅವ್ರು ಮಾತಾಡ್ಸಿ ಹೋಗ್ತೀನಿ, ಸ್ಟಾಕ್ ಯಾವಾಗ ಬಂತು, ಏನಾಯ್ತು ಅಂತ ಹೇಳಿ. ಓಕೆ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸ್ಟಾಕ್ ಯಾವಾಗ ಬಂತು ಸರ್? ಇವತ್ತು ಬೆಳಿಗ್ಗೆ ಬಂತು ಸರ್. ಇವಾಗ ಎಷ್ಟು ಬಂದಿದೆ ಸರ್? ಸರ್ 10,200 ಬಂದಿದೆ. ಓಕೆ, ಇದು ಎಷ್ಟು ದಿನ ಆಗ್ಬೋದು ಸರ್ ನಿಮ್ಗೆ ಸ್ಟಾಕ್? ಸರ್ ಇದೇ 600 ರೂಪಾಯಿನೇ ಒಂದು ಆಟೋಕ್ಕೆ ಹಾಕ್ಯಂತ ಹೋದ್ರೆ ಇವತ್ತು ನಾಳೆ 2 ದಿವಸ ಆಗ್ಬೋದು. ಸೊ ಇದು ಇಲ್ಲಿನ ಮ್ಯಾನೇಜರ್ ಹೇಳ್ತಕ್ಕಂಥ ಮಾತು. ಸ್ಟಾಕ್ ಈಗ ಬಂದಿದೆ, ಇದು 1 ಅಥವಾ 2 ದಿನ ಇರುತ್ತೆ. ತದನಂತರ ಏನಾಗುತ್ತೆ ಆ ಸ್ಥಿತಿಯನ್ನು ನಾವು ಹೇಳಲಿಕ್ಕೆ ಆಗಲ್ಲ ಅನ್ನೋದು ಮಾತು ಹೇಳ್ತಿದ್ದಾರೆ. ಈಗ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಆಟೋ ಚಾಲಕರು ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ವಿಶ್ವನಾಥ್. ಸರ್ ಇವತ್ತು ಸ್ಟಾಕ್ ಬಂದಿದೆ, ಏನ್ ಹೇಳ್ತೀರಿ ಸರ್? ಸ್ಟಾಕ್ ಬಂದ್ರೆ ಒಳ್ಳೇದ ಸರ್. ಕ್ಯೂ ನಿಂತ್ಕೊಂಡು ಎಲ್ಲೆಲ್ಲಿ ಇದು ಸಿಗಲ್ಲ ಗ್ಯಾಸ್, ಅದ್ರ ಸಾಮಾನು ಕಾಯ್ಕೊಂತ ನೋಡಿ ಕ್ಯೂ ನಿಂತ್ಕೊಂಡು ಎಲ್ಲ ಜನ ಆಟೋ ಚಾಲಕ ಎಲ್ಲರೂ. ಅಲ್ಲ, ಪ್ರಮುಖವಾಗಿ ಏನಂದ್ರೆ ಒಂದಿನ ಸ್ಟಾಕ್ ಇರುತ್ತೆ, ಒಂದಿನ ಸ್ಟಾಕ್ ಇರಲ್ಲ. ಆ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಗೆ ಬದುಕೋರು ಸ್ಟಾಕ್ ಇಲ್ಲ ಅಂದ್ರೆ ಭಾರಿ ಕಷ್ಟ ಆಗತ್ತೆ ಸರ್. ಅದ್ರ ಮ್ಯಾಗ ಜೀವನ ಮಾಡ್ಕೊಂಡು ತಿನ್ನೋದು. ಇವಾಗ ಅದ್ರಲ್ಲಿದ್ರೆ ಮಕ್ಕಳು ಮಾಡ್ರೆ ಎಲ್ಲ ಸಾಕ್ಬೇಕು, ಸ್ಕೂಲ್ಗೆ ಎಲ್ಲ ಇವತ್ತು ಎಲ್ಲ ಕಾಯ್ಕೊಂತ ಇದೀವಿ ನೋಡ್ರಿ, ಕ್ಯೂ ನಿಂತ್ಕೊಂಡಿವಿ. ಗ್ಯಾಸ್ ಎಲ್ಲ ಕಡೆ ಫ್ರೀ ಆಗಿ ಸಿಗ್ಬೇಕಂತ ಮಾಡ್ತೀವಿ. ಇಷ್ಟು ಕ್ಯೂ ನಿಂದ್ರೆ ಅದಕ್ಕಿನ ಎಲ್ಲ ಕಡೆ ಜಲ್ದಿ ಸೌಲಭ್ಯ ಆದ್ರೆ ಚೆನ್ನಾಗಂತ ಆಟೋ ಚಾಲಕರು ಎಲ್ಲರಿಗೆ. ಸೊ ಇದು ಇಲ್ಲಿನ ಆಟೋ ಚಾಲಕರು ಹೇಳೋ ಮಾತು. ಸ್ಟಾಕ್ ಬಂದಾಗ ನಾವು ಸ್ಟಾಕ್ ಗೋಸ್ಕರ ಗಂಟೆಗಟ್ಟಲೆ ಕಾಯ್ಬೇಕಾಗುತ್ತೆ. ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಾಕಷ್ಟು ಪೂರೈಕೆ ಮಾಡುವ ಒಂದು ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ರಾಧಾಕೃಷ್ಣ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.